ನಮ್ಮ ಕೈ ಬಿಡ್ತಾರೆ. ಏನು 1951ರ ಸಂವಿಧಾನದ ಒಂದು ಮೀಸಲಾತಿ ಜಾರಿ ಆಗ್ತದೆ. ಅಂದಿನಿಂದ ಸುಮಾರು 1991 ಅಲ್ಲಿವರೆಗೂ ನಾವು ನಮ್ಮ ವಾಲ್ಮೀಕಿ ನಾಯಕ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅಂತೇಳಿ ಸಾಕಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬರ್ತೀವಿ, ಒಂದು 40 ವರ್ಷಗಳ ಕಾಲ. ಅದಾದ ನಂತರ ಏನು ಅಂದಿನ ಪ್ರಧಾನಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು 1991ರಲ್ಲಿ ನಮ್ಮ ವಾಲ್ಮೀಕಿ ನಾಯಕ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಾರೆ. ಅದಕ್ಕಿಂತ ಮುಂಚಿತವಾಗಿ ನಾವು ಬ್ಯಾಕ್ವರ್ಡ್ ಟ್ರೈಬ್ಸು ಅಂದರೆ ನಾವು ಬ್ಯಾಕ್ವರ್ಡ್ ಟ್ರೈಬ್ಸ್ ಆಗಿರ್ತೀವಿ. ಅವತ್ತು ನಮಗೆ 4% ಮೀಸಲಾತಿಯನ್ನು ಕೊಡ್ತಾರೆ ಬ್ಯಾಕ್ವರ್ಡ್ ಟ್ರೈಬ್ಸಲ್ಲಿ. ನಾವು 1991ರಲ್ಲಿ ನಾವೇನು ಎಸ್ ಟಿ ಸೇರ್ಪಡೆ ಆಗ್ತೀವಿ, ಆ ಸೇರ್ಪಡೆಯಾದಾಗ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಂಗಾರಪ್ಪನವರು ನಾವು ನಮ್ಮ ಮೀಸಲಾತಿಯನ್ನು ಏನು ಇರ್ತೀವಿ ನಾವು ಆ 4% ಮೀಸಲಾತಿಯನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ರೆ ಅಂದರೆ ನಮ್ಗೆ ಕೊಟ್ಟಿದ್ರೆ ನಮ್ಮ ಜನಸಂಖ್ಯೆಯೊಳಗೆ ಅಂದೇ ನಮಗೆ 7% ಮೀಸಲಾತಿ ಸಿಗ್ತಿತ್ತು. ಆದರೂ ಕೂಡ ಅವತ್ತು ಕಾರಣಾಂತರಗಳಿಂದ, ರಾಜಕೀಯ ಕಾರಣಾಂತರಗಳಿಂದ ಎಸ್ ಬಂಗಾರಪ್ಪ ಅವರು ನಮ್ಮನ್ನು ಸೇರಿಸಲ್ಲ ಎಸ್ ಟಿಗೆ. ಆದರೂ ಅವತ್ತಿನಿಂದಲೂ ಕೂಡ ನಾವು ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿಯನ್ನು ಕೊಡಬೇಕು ಪರಿಶಿಷ್ಟ ಪಂಗಡಕ್ಕೆ ಅಂತೇಳಿ ಹೋರಾಟದ ಪರವಾಗಿ 2021ರಲ್ಲಿ ವಾಲ್ಮೀಕಿ ಗುರುಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಪ್ರಸನ್ನಾನಂದ ಸ್ವಾಮೀಜಿಯವರ 257 ದಿನಗಳ ಅಹೋರಾತ್ರಿಯ ಒಂದು ಹೋರಾಟದ ಪರವಾಗಿ ಅಂದಿನ BJP ಸರ್ಕಾರ ಸುಗ್ರೀವಾಜ್ಞೆ ಮುಖಾಂತರ 50% ಇದ್ದಂಥ ಮೀಸಲಾತಿಯನ್ನು 56%ಗೆ ಏರಿಕೆ ಮಾಡಿ ಎಸ್ ಸಿ ಸಮುದಾಯಕ್ಕೆ ಎದುರಾಗಿದ್ದಂಥದ್ದನ್ನು 17% ಮಾಡಿ ಎಸ್ ಟಿ ಸಮಾಜಕ್ಕಿದ್ದಂತಹ 3%ಅನ್ನು 4% ಹೆಚ್ಚುವರಿ ಮಾಡಿ 7% ಮೀಸಲಾತಿಯನ್ನು ಜಾರಿಗೊಳಿಸ್ತಾರೆ. ಅಂದಿನಿಂದಲೂ ಕೂಡ ಇಂದಿನವರೆಗೂ 7%ಅಲ್ಲೇ ನಮಗೆ ಶೈಕ್ಷಣಿಕ ಪ್ರವೇಶಗಳಾಗಿರ್ಬೋದು, ಉನ್ನತ ಶಿಕ್ಷಣದ ಒಂದು ಪ್ರವೇಶಾರ್ಥಿಗಳಾಗಿರ್ಬೋದು,